ಅಪ್ಪಾಜಿ ಹೋಟೆಲ್ ಜಿಲೇಬಿ ಇಷ್ಟ ಇದ್ದೀರಿ. ಚೆನ್ನಾಗದೆ ಪೋಸು ಸಾಕು ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಶನಿವಾರದ ವ್ಲಾಗು, 2 ಡೇಸ್ ವ್ಲಾಗ್ ಆಗಿರುತ್ತೆ, ಶನಿವಾರ ಮತ್ತು ಭಾನುವಾರದ್ದು. ಸೊ ನಾನು ಊರಿಗೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದೀನಿ. ನಾನು ಮತ್ತು ಪಾಪು ಇಬ್ಬರು ಊರಿಗೆ ಹೋಗ್ತಾ ಇದ್ವಿ. ಯಾಕೆ ಹೋಗ್ತಿದ್ದೀವಿ ಏನು ಎಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಆಟೋಗೋಸ್ಕರ ವೆಯ್ಟ್ ಮಾಡಿತಾ ಇದ್ದೆ, ಆಟೋ ಬಂತು. ಸೊ ಇವಾಗ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ. ಇವತ್ತೇನಪ್ಪ ನನಗೆ ಗೊತ್ತೇ ಇಲ್ಲ, ಫುಲ್ ಕಾಯೋದೇ ಆಗೋಯ್ತು ನನಗೆ. ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಬಸ್ಗೋಸ್ಕರ. ಬಸ್ಸೇ ಬರ್ತಿಲ್ಲ. ಹುಣಸೂರಿಗೆ ಪಿರಿಯಾಪಟ್ಟಣಕ್ಕೆಲ್ಲ ಬಸ್ ಬರ್ತಿದೆ, ನಮಗೆ ಕೆ ಆರ್ ನಗರ್ ಸೈಡ್ ಬಸ್ಸೇ ಬರ್ತಾಯಿಲ್ಲ. ಹೆಚ್ಚು ಕಮ್ಮಿ 1 ಅವರ್ ವೆಯ್ಟ್ ಮಾಡಿರೋದು ನಾನು ಅಲ್ಲಿ ನಿಂತ್ಕೊಂಡು. ಸಾಕಾಗೋಯ್ತು ನನಗಂತೂ. ಸೊ ಬಸ್ಸಲ್ಲಿ ಬಂದು ಚುಂಚನಕಟ್ಟೆಗೆ ಬಂದೆ. ಅಪ್ಪಾಜಿ ಬಂದು ಕರ್ಕೊಂಡು ಬಂದರು. ನಾವು ಬಂದಮೇಲೆ ನನ್ನ ತಂಗಿಯವ್ರು ಕೂಡ ಬಂದರು. ಏನಕ್ಕೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದೀವಿ ಅಂದರೆ, ನಾವು ಚುಂಚನಕಟ್ಟೆನಲ್ಲಿ ಶ್ರೀರಾಮ ದೇವಸ್ಥಾನ ಇದೆಯಲ್ಲ, ಶ್ರೀರಾಮ ದೇವ್ರದ್ದು ನಾವು ಜಾತ್ರೆ ಕೂಡ ಹೋಗಿರಲಿಲ್ಲ ಈ ಸಲ. ಪೂಜೆ ಕೂಡ ಮಾಡಿಸಿಲ್ಲ. ಅದಕ್ಕೋಸ್ಕರ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ನಾನು ಪೂಜೆ ಮಾಡಿಸ್ಬೇಕಲ್ವ ಅಂದಿದ್ದಕ್ಕೆ ಜ್ಯೋತಿಯವ್ರು ಕೂಡ ನಾವು ಮಾಡಿಸ್ಬೇಕು ಅಂತಂದರು. ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಜ್ಯೋತಿಯವ್ರು ಕೂಡ ಬಂದರು ಪೂಜೆ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ. ನಾನು ಇಲ್ಲಿಂದನೇ ಹೂವು ಹಾರ ಎಲ್ಲ ತೊಗೊಂಡೋಗಿದ್ದೆ. ಅಷ್ಟೇ ಇನ್ನು ಪೂಜೆ ಸಾಮಾನೆಲ್ಲ ಅಮ್ಮ ರೆಡಿ ಮಾಡ್ಕೊಂಡಿದ್ರು. ನಾವು ಜ್ಯೋತಿ ಮಗ ಇದ್ದಾನಲ್ಲ, ಅವನಂತೂ ಸಿಕ್ಕಾಬಟ್ಟೆ ಇದಾಗ್ಬಿಟ್ಟಿದ್ದಾನೆ. ತುಂಟ ಅಂದರೆ ತುಂಟ, ಏನು ಸಿಕ್ಕಿದ್ರು ತಗೊಳ್ಳೋದು ಮಾಡೋದು ಮಾಡ್ತಾನೆ. ಅಂದರೆ ನಮ್ಮ ಅಪ್ಪಾಜಿ ಜೊತೆಯಲ್ಲಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ನಮ್ಮ ಅಪ್ಪಾಜಿ ಅಂದರೆ ತುಂಬ ಇಷ್ಟ ಅವನಿಗೆ. ಕನ್ನಡಕ ತೊಗೊಳ್ಳೋದು ನಾನು ಹಾಕ್ಕೊಳ್ತೀನಿ ಅನ್ನೋದು. ಮತ್ತು ಈಗ ಮಕ್ಳು ಗೊತ್ತಲ್ವ, ಏನು ನೋಡಿದ್ರು ಬೇಕು ಅನ್ನೋದು, ಹಠ ಮಾಡೋದೆಲ್ಲ ಮಾಡ್ತಿದ್ವು. ಅಪ್ಪಾಜಿ ಕಲ್ಲಂಗಡಿ ತಂದಿದ್ರು. ಕಲ್ಲಂಗಡಿ ಮಕ್ಕಳು ಬರ್ತಾರೆ ಅಂತಲೇ ಕಲ್ಲಂಗಡಿ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ತಿಂದಿದ್ದಾಯಿತು ಮಕ್ಕಳೆಲ್ಲರೂ. ನನ್ನ ಮಗಳು ಕೂಡ ಕಲ್ಲಂಗಡಿ ತಿಂದಳು. ಅದಾದಮೇಲೆ ಕಾಫಿ ಟೀ ಎಲ್ಲ ಕುಡಿದು ಹಾಗೆ ವೆಯ್ಟ್ ಮಾಡ್ತಿದ್ವಿ. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ವಿ. ಅವ್ರು ಬಂದರೆ ಜೊತೇಲಿ ಎಲ್ಲರೂ ಟೆಂಪಲ್ಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ನನ್ನ ಮಗಳು ಅಷ್ಟೇ ಸ್ಟಾರ್ಟಿಂಗು ಸ್ವಲ್ಪ ಹೋಗಲ್ಲ ಅಂತ ಇದು ಮಾಡಿದ್ಲು. ಆಮೇಲೆ ಅಮ್ಮನ ಹತ್ರ, ನನ್ನ ತಂಗಿ ಹತ್ರ, ಅಪ್ಪಾಜಿ ಹತ್ರ ಎಲ್ಲ ಹೋದ್ಲು. ನೋಡಿ ಇಲ್ಲಿ ಹೆಂಗೆ ನಿಂತಿದ್ದಾಳೆ ಅಂತ. ಏನೂ ಸಪೋರ್ಟ್ ಇಲ್ಲದೆ ಆರಾಮಾಗಿ ನಿಂತ್ಕೊಂಡ್ಬಿಡ್ತಾಳೆ. ಇವಾಗ ನನಗೆ ಭಯ, ಎಲ್ಲಿ ಬಿದ್ದುಬಿಡ್ತಾಳೋ ಅನ್ನೋ ಭಯ ಇರುತ್ತೆ. ಅವಳನ್ನ ಎಷ್ಟೇ ಕೂರಿಸ್ಕೊಂಡ್ರೂ ಕೂರೋದಿಲ್ಲ, ನಿಂತ್ಕೋಬೇಕು ಅಂತ ಇದು ಮಾಡ್ತಾಳೆ. ಮತ್ತು ಅವನು ಜ್ಯೋತಿ ಮಗ ಇದ್ದಾನಲ್ಲ, ಅವನು ನನ್ನ ಮಗಳನ್ನ ನೋಡಿಬಿಟ್ಟು ಪಾಪು ಪಾಪು ಅಂತ ಹೇಳಿ ಬರೋದು, ಹಿಡ್ಕೊಳ್ಳೋದು, ಎತ್ಕೊಳ್ಳೋಕೆ ಹೋಗೋದೆಲ್ಲ ಮಾಡ್ತಾಯಿದ್ದ. ಚೆನ್ನಾಗಿತ್ತು, ಒಂಥರ ಕ್ಯೂಟ್ ಅನ್ನಿಸ್ತು. ಮಕ್ಳುಗಳು ಅವರೇ ಮಕ್ಳುಗಳು, ಅವ್ರನ್ನೇ ಯಾರಾದರೂ ಎತ್ಕೋಬೇಕು. ಅವರು ಇನ್ನೊಂದು ಮಗು ನೋಡಿದಾಗ ಪಾಪು ಅಂತ ಹೋಗ್ತಾರೆ. ಸೊ ಚೆನ್ನಾಗಿತ್ತು. ಅದಾದಮೇಲೆ ಎಲ್ಲರೂ ಮತ್ತೆ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತು, ಒಂದು 3 ಗಂಟೆ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ. ನಮ್ಮ ತಂಗಿಯವ್ರ ಯಜಮಾನ್ರು, ನನ್ನ ಹಸ್ಬೆಂಡು ಡ್ರೈವ್ ಮಾಡ್ತಿದ್ದಾರೆ. ಹಾಗೆ ಹಿಂದೆ ನಾನು, ಅಮ್ಮ, ಜ್ಯೋತಿ ಕೂತ್ಕೊಂಡಿದ್ವಿ. ಅಪ್ಪಾಜಿ ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಂತಂದರು. ಮಕ್ಕಳೆಲ್ಲರನ್ನೂ ಕೂರಿಸ್ಕೊಂಡು ಕಾರಲ್ಲೇ ಹೊರಟ್ವಿ. ತುಂಬ ದಿನವೇ ಆಗೋಗಿತ್ತು ಈ ಥರ ಎಲ್ಲರೂ ಒಟ್ಟಿಗೆ ನಾವು ಆಚೆ ಹೋಗಿ. ತುಂಬ ದಿನ ಆಗೋಗಿತ್ತು. ಇಲ್ಲ ಜ್ಯೋತಿಯವ್ರು ಹೋಗ್ತಿದ್ರು, ಇಲ್ಲ ನಾವು ಹೋಗ್ತಿದ್ವಿ. ಅದರಲ್ಲೂ ಅಮ್ಮ ಅಂತೂ ಎಲ್ಲೂ ಹೊರಗಡೆ ಬರ್ತಾನೆ ಇರಲಿಲ್ಲ. ಸೊ ಈ ಸಲ ಅಮ್ಮನೂ ಕರ್ಕೊಂಡು ಹೋದ್ವಿ. ನಮಗೆ ತುಂಬ ಹತ್ರ, ನನ್ನ ಫೇವ್ರೆಟ್ ದೇವರು. ನಿಮಗೂ ಎಷ್ಟೋ ವ್ಲಾಗ್ಗಳಲ್ಲಿ ಹೇಳಿದ್ದೀನಿ ನಾನು. ನನಗೆ ತುಂಬ ಇಷ್ಟ. ನಾನು ಚಿಕ್ಕವಳಿದ್ದಾಗಿಂದನೂ ಅಷ್ಟೇ, ನನಗೆ ಏನೋ ಗೊತ್ತಿಲ್ಲ, ಈ ದೇವಸ್ಥಾನ, ಈ ದೇವರು ಅಂದರೆ ತುಂಬಾ ಪ್ರೀತಿ, ತುಂಬಾ ಇಷ್ಟ, ಶ್ರೀರಾಮ ಅಂದರೆ. ಸೊ ಬಂದ್ವಿ ದೇವಸ್ಥಾನಕ್ಕೆ. ಜಾತ್ರೆ ಎಲ್ಲ ಮುಗ್ದೋಗಿತ್ತಲ್ವ, ಅಂಗಡಿಗಳೆಲ್ಲ ಅಷ್ಟೊಂದಿರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅಲ್ಲಿ ಮೇಲಿಂದನೂ ಅಂಗಡಿ ಕಟ್ತಿದ್ರು, ತಿಂಡಿ ಅಂಗಡಿ, ಆಟ ಸಾಮಾನು ಆ ಥರದ್ದೆಲ್ಲ. ಇವಾಗೇನೂ ಇರಲಿಲ್ಲ. ಸೊ ಬಂದು ಫಸ್ಟು ಕೆಳಗಡೆ ಆಂಜನೇಯ ಗುಡಿ ಇದೆ, ಒಂದು ಕೆಳಗಡೆ ಹೊಳೆ ಹತ್ರ, ಅಲ್ಲಿ ಪೂಜೆ ಮಾಡಿಸ್ಬೇಕು ಯಾವಾಗ್ಲೂ. ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಮೇಲೆ ಶ್ರೀರಾಮಂಗೆ ಪೂಜೆ ಮಾಡಬೇಕಂತೆ. ಅದು ನನಗೂ ಗೊತ್ತಿಲ್ಲ ಏನಕ್ಕೆ ರೀಸನ್ ಅಂತ. ನಮಗೂ ಚಿಕ್ಕ ವಯಸ್ಸಿಂದ ಅದೇ ಥರನೇ ಮಾಡೋದು ನಾವು. ಅಮ್ಮ ಬಂದಿದ್ರಲ್ಲ, ಮೊದಲು ಆಂಜನೇಯನ ಗುಡಿಗೆ ಹೋಗೋಣ ಅಂತಂದರು. ಸರಿ ಅಂಥೇಳಿ ಕೆಳಗಡೆ ಹೋಗ್ತಿದ್ದೀವಿ. ಫುಲ್ಲು ಕೆಳಗಡೆ ಇದೆ ದೇವಸ್ಥಾನ. ಚಿಕ್ಕದೊಂದು ಗುಡಿ ಅದು ಅಷ್ಟೇ. ಮತ್ತು ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ನಮ್ಮಮ್ಮನ ಫೋಟೋ ತಗೊಳ್ಳೋಕ್ಕೆ ಅಂತ ಕರೆದೆ, ವೀಡಿಯೋ ಮಾಡ್ಕೊಳ್ಳೋಕ್ಕೆ. ನಮ್ಮಮ್ಮ ಹೇಳ್ತಾಯಿದ್ರು, ಬುಡವ ಎಳ್ಳಕ್ಕಿ ಹೆಂಗೆ ಅಂತ. ಏನೇ ಆದರೂ ನೋಡಿ, ನೀವು ಅಬ್ಸರ್ವ್ ಮಾಡಿ ಹೇಳಿ, ನಮ್ಮ ಅಮ್ಮನ ಥರ ತಾನೇ ಇರೋದು ನೋಡೋದಕ್ಕೆ. ಅದಾದಮೇಲೆ ಇಲ್ಲಿ ಬಂದ್ವಿ. ಇದೇ ಆಂಜನೇಯನ ಗುಡಿ. ಬಾಗ್ಲಾಕ್ಬಿಟ್ಟಿತ್ತು. ಇಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಬಾಗ್ಲಾಕ್ದಂಗೆ ಇರುತ್ತೆ, ಅಪರೂಪ ಬಾಗಿಲು ತೆಗಿಯೋದು. ಏನಾದ್ರು ಸ್ಪೆಷಲ್ ಇದ್ದಾಗ ಮಾತ್ರ ಬಾಗಿಲು ತೆಗಿತಾರೆ ಅಷ್ಟೇ. ಡೋರ್ ಕ್ಲೋಸ್ ಆಗಿತ್ತಲ್ವ, ನಾವೇ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ನಲ್ಲಿ ನೋಡಿ, ಹೊಳೆ ನೀರೇ ಇಲ್ಲ.
ಕಾವೇರಿ ಹೊಳೆಯಲ್ಲಿ ನೀರೇ ಇಲ್ಲ, ಫುಲ್ ಖಾಲಿ ಆಗಿಬಿಟ್ಟಿದೆ. ಇಲ್ಲೆಲ್ಲ ಗೇಟ್ ಎಲ್ಲ ಮಾಡಿ ಫುಲ್ ಲಾಕ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಒಳಗಡೆ ಹೋಗ್ಬಿಡ್ತಾರೆ ಅಂತ ಹೇಳಿ. ಆದ್ರೂ ಈ ಕಾಲೇಜ್ ಹುಡುಗರೆಲ್ಲ ಯಾವ ಥರ ಅಂದರೆ ಇದು ದೇವಸ್ಥಾನ ಅಂದ್ಕೊಂಡಿದ್ದಾರೋ ಏನು ಅಂದ್ಕೊಂಡಿದ್ದಾರೋ ನಿಜ ಗೊತ್ತಿಲ್ಲ. ಅಲ್ಲೊಂದು 3-4 ಜನ ಮಕ್ಕಳಿದ್ರು, ಕಾಲೇಜ್ ಮಕ್ಕಳು, ಇನ್ನು PUC ಓದೋ ಮಕ್ಕಳು. ಹೆಂಗೆ ಆಡ್ತಿದ್ರು ಗೊತ್ತಾ, ಸ್ವಲ್ಪನೂ ಭಯ ಭೀತಿ ಅನ್ನೋದೇ ಇಲ್ಲ ಅವರಿಗೆ. ದೊಡ್ಡವರಿದ್ದಾರೆ, ಇಲ್ಲಿ ದೇವಸ್ಥಾನದ ಪ್ಲೇಸು, ನಾವು ಹೆಂಗಿರಬೇಕು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ನಾನು ಹಂಗೂ ಒಂದು 2-3 ಸಲ ಅವ್ರಿಗೆ ಎದುರಿಸ್ದೆ, ಏನಿದು ಏನು ಪಾರ್ಕ್ ಅಂದ್ಕೊಂಡಿದ್ದೀರಾ ಅಥವಾ ಲವರ್ ಸ್ಪಾಟ್ ಅಂದ್ಕೊಂಡಿದ್ದೀರಾ, ದೇವಸ್ಥಾನ ಇದು, ಇಲ್ಲೆಲ್ಲ ಈ ಥರ ಆಡಬಾರ್ದು ಅಂತ. ಆಮೇಲೆ ನನ್ನ ಹಸ್ಬೆಂಡ್ ಸುಮ್ಮನಿರು ಏನಾದರೂ ಮಾಡ್ಕೊಳ್ಳಿ ಅಂತಂದರು. ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಇಲ್ಲಿ ಬಂದು ಮಾಮೂಲಿ ದೊಡ್ಡದು ಆಂಜನೇಯ ನಿಲ್ಲಿಸಿದಾರಲ್ಲ, ವಿಗ್ರಹ ನಿಲ್ಲಿಸಿದಾರಲ್ಲ, ಇಲ್ಲೂ ಬಂದು ಪೂಜೆ ಮಾಡ್ಕೊತಾ ಇದ್ದೀವಿ. ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು, ನೆಲ ಎಲ್ಲ ಕಾದ್ಬಿಟ್ಟಿತ್ತು, ಕಲ್ಲು. ಮಕ್ಳುಗಳು ಯಾರು ನಿಲ್ತಾನೆ ಇಲ್ಲ, ಓಡಾಡ್ತವ್ರೆ. ಫೋಟೋ ತೊಗೋಬೇಕು ಬನ್ನಿ, ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಯಾರು ಬರೋಕ್ಕೆ ರೆಡಿ ಇಲ್ಲ. ಮಮ್ಮಿ ಕಾಲು ಸುಡ್ತೈತೆ ಅಂತ ಓಡಾಡ್ತಿದ್ವು ಮಕ್ಳುಗಳೆಲ್ಲ. ಆಮೇಲೆ ಚೆನ್ನಾಗಿತ್ತು. ಬಟ್ ನನ್ನ ಹಸ್ಬೆಂಡು ಬ್ಯುಸಿ ಇದ್ದರು, ಜ್ಯೋತಿಯವ್ರ ಹಸ್ಬೆಂಡು ಬ್ಯುಸಿ ಇದ್ದರು. ಇಬ್ರಿಗೂ ಕೆಲಸ ಇತ್ತು, ಅರ್ಜೆಂಟ್ ಹೊರಗಡೆ, ಮತ್ತೆ ಅವ್ರು ವಾಪಸ್ ಹೋಗಬೇಕಾಗಿತ್ತು. ಹಾಗಾಗಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಜಾಸ್ತಿ ಹೊತ್ತು ಇರೋಕ್ಕಾಗಿಲ್ಲ ಅಂದ್ರೂ ಖುಷಿ ಆಯಿತು. ಎಲ್ಲರೂ ಫ್ಯಾಮಿಲಿಗೂ ಒಟ್ಟಿಗೆ, ಮನೆ ಜನ ಎಲ್ಲ ಒಟ್ಟಿಗೆ ಹೋಗಿದ್ದು. ಬಟ್ ನಮ್ಮ ಅಪ್ಪಾಜಿ ಅಣ್ಣ ಮಿಸ್ ಆದರು. ಅಣ್ಣ ಬರೋಕ್ಕಾಗ್ತಿರ್ಲಿಲ್ಲ ಬೇಕ್ರಿ ಬಿಟ್ಟು. ಹಾಗೆ ಅಪ್ಪಾಜಿ ಕೂಡ ಅಲ್ಲಿ ಮನೆ ಹತ್ರ ಬಿಟ್ಟು ಬರೋಕ್ಕಾಗಲಿಲ್ಲ. ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡಬಾರ್ದು, ಫೋಟೋ ತೆಗಿಬಾರ್ದು ಅಂತ ಹೇಳಿದ್ರು. ಬಟ್ ನಾನು ಆದ್ರೂ ಇರಲಿ ಅಂತ ಒಂದು 3 ಸೆಕೆಂಡ್ಸ್ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ದೇವ್ರದ್ದು. ಯಾಕಂದರೆ ನಿಮ್ಗಳಿಗೂ ಕೂಡ ದೇವ್ರ ದರ್ಶನ ಮಾಡ್ಸೋಣ ಅಂತ. ನೋಡಿ ನಮ್ಮ ರಾಮ್ ದೇವರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಎಲ್ರಿಗೂ ರಾಮ್ ದೇವರು ಒಳ್ಳೇದು ಮಾಡಲಿ. ನನ್ನ ವೀಡಿಯೋ ನೋಡ್ತಿರೋರು ಯಾರ್ಯಾರಿದ್ದಾರೆ, ಸಬ್ಸ್ಕ್ರೈಬರ್ಸು, ವ್ಯೂವರ್ಸ್, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಅಲ್ಲಿ ಸ್ವಲ್ಪ ಕಾಯಿ ಹಣ್ಣೆಲ್ಲ ಕೆಚ್ಕೊಂಡೆಲ್ಲ ತಿಂದುಬಿಟ್ಟು, ಅದೇನೋ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿಬಿಟ್ಟಿದೆ, ಕೆಚ್ಚಿ ತಿಂದು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು. ಇವಾಗ ಹೊರಡ್ತಾ ಇದ್ದೀವಿ ನಾವು ಮನೆಗೆ. ಹೊರಡೋಕ್ಕಿಂತ ಮುಂಚೆ ಜಾತ್ರೆ ಅಲ್ವಾ, ಜಾತ್ರೆಗೆ ಬಂದು ಹಾಗೆ ಹೋಗಬಾರ್ದು, ಅದೊಂದು ಸಂಪ್ರದಾಯ ಥರ ಇದೆ. ಕಡಲೆಪುರಿ ತೊಗೋಬೇಕು, ಮತ್ತು ಆಟ ಸಾಮಾನು, ಜಾವನ ಎಲ್ಲ ತೊಗೊಂಡು ಹೋಗಬೇಕು ಅಂತ ಹೇಳ್ತಾರೆ. ಜಾವನ ನಮಗೆಲ್ಲೂ ಸಿಗಲಿಲ್ಲ, ಸೊ ಕಡಲೆಪುರಿ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿ ಮೇಲ್ಗಡೆ ಲಾಸ್ಟು ಅಲ್ಲೇ ಕಾರ್ ಸೈಡ್ಗೆ ಹಾಕ್ಬಿಟ್ಟು ಕಡಲೆಪುರಿ ತೊಗೋತಾ ಇದ್ದೀವಿ. ಅದೇನೋ ನಾವು ಎಷ್ಟೇ ನಾವು ಹೊರಗಡೆ ಬೇಕ್ರಿಲಿ ಏನೇ ತೊಗೊಂಡು ತಿಂದ್ರೂ ಸ್ವೀಟು ಇದೆಲ್ಲನೂ ಜಾತ್ರೆಯಲ್ಲಿ ತೊಗೊಂಡು ಹೋಗೋ ಟೇಸ್ಟೇ ಬೇರೆ ಇರುತ್ತೆ. ಸೊ ಹಾಗೆ ಸ್ವೀಟು ಬರೀ ಜಿಲೇಬಿ ತೊಗೊಂಡಿದ್ದಷ್ಟೇ. ಬೆಳ್ತೂರಿಗೆ, ಹೊಸೂರಿಗೆ ಮತ್ತು ಜ್ಯೋತಿಯವ್ರ ಮನೆಗೆ 3 ಕಡೆಗೆ, ಎಲ್ಲನೂ 3 ಕಡೆಗೆ ತೊಗೊಂಡ್ವಿ. ಅದಾದಮೇಲೆ ಇವಾಗ ಹೋಗ್ತಾ ಇದ್ದೀವಿ. ನನ್ನ ಮಗಳು ನೋಡಿ, ನನ್ನ ಹಸ್ಬೆಂಡ್ ತೊಡೆ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ಲು. ಅವ್ರು ಡ್ರೈವಿಂಗ್ ಮಾಡ್ತಿದ್ದಾರೆ, ಅವ್ರನ್ನ ಡ್ರೈವಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅವಳು ಹೋಗಿ ಕೂತ್ಕೊಂಡು ದೇವಸ್ಥಾನದಿಂದ ಮನೆಗೆ ಬಂದು ಎಲ್ಲರದ್ದು ಊಟ ಆದಮೇಲೆ ನನ್ನ ಹಸ್ಬೆಂಡ್ ಕೂಡ ಹೊರಟರು. ಹಾಗೆ ನನ್ನ ತಂಗಿಯವ್ರು ಕೂಡ ಹೊರಟ್ಬಿಟ್ರು. ನನ್ನ ಮಗ ನನ್ನ ಜೊತೆನೇ ಉಳ್ಕೊಂಡ. ಆಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಪ್ಪಾಜಿ ಹುಲ್ಲು ಹಣೆ ಹಾಕೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ನನ್ನ ಮಗ ಅಪ್ಪಾಜಿ ನಾನು ಹೆಲ್ಪ್ ಮಾಡ್ತೀನಿ ಅಂದ. ಅದಕ್ಕೆ ಅವ್ರಿಗೆ ಚಿಕ್ಕ ಪಿಕಾಸಿ ತೊಗೊಂಡು ಈ ಥರ ಕಳೆ ಕಿತ್ತಾಕು ಅಂತ ಹೇಳ್ಕೊಡ್ತಾಯಿದ್ರು. ಅವನು ಈಗ ಮಾಡ್ತಾನೆ. ಇದ್ದೀರಿ ಸರ್, ಕಿತ್ತಾಕ್ತಾನೆ ಬಿಡಿ ಅವನು. ಪಟೇಲ ಪಟೇಲ ಇಷ್ಟನ್ನ ನಿಂಗೆ ಹಿಂಗೆ ಕೇಳಕ್ಕೆ ಉಜ್ಜಿನ ಉಬ್ಬು ಉಬ್ಬು ಅಯ್ಯಪ್ಪ ಚೆನ್ನಾಗದೆ ಪೋಸು. ಸಾಕು ಬನ್ನಿ. ರಾಗಿ ಎಲ್ಲ ಕುಯ್ದುಬಿಟ್ಟು ಚಿಕ್ಕ ಚಿಕ್ಕ ಗುಡ್ಡೆಗಳು ಹಾಕಿಟ್ಟವ್ರೆ. ಇನ್ನು ರಾಗಿ ಮಿಷಿನ್ ಮಾಡಿಸ್ಬೇಕು. ನೋಡಿ ಇಲ್ಲಿದೆ ಇಷ್ಟು. ಮತ್ತು ಅಲ್ಲಿ ಕೆಳಗಡೆ ಹೊಲ ಅಲ್ಲಿ ಕಾಣಿಸ್ತಿದೆಯಾ, ಕೆಳಗಡೆ ಹೊಲದಲ್ಲಿ ಅಲ್ಲಿ ಕೆಳಗಡೆ ಹೊಲ, ಅದ್ರ ಕೆಳಗಡೆದು ಕಾಣಿಸ್ತಿದೆಯಾ ನೋಡಿ, ಅಲ್ಲಿ ಹಾಗೆ ಇಲ್ಲಿ ಮೇಲ್ಗಡೆ ಹೊಲದಲ್ಲೂ ಕುಯ್ದಿಟ್ಟವ್ರೆ. ಎಲ್ಲ ಮಿಷಿನ್ ಮಾಡಿಸ್ಬೇಕಂತೆ, ಶೆಲ್ಲಿಂಗ್ ಮಾಡಿಸ್ಬೇಕು ರಾಗಿದು. ಬೇಡ, ಕೆಳಗಡೆ ಹೊಲಕ್ಕೆ ಏನಕ್ಕೆ ಹೋಗ್ತೀಯಾ? ಬೇಡ ಬಾ, ಮುಳ್ಳಿರ್ತಾವಲ್ಲೆಲ್ಲ ಬಾ. ಆಮೇಲೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು. ನಾನು ನಮ್ಮ ಅಪ್ಪಾಜಿ ಅಮ್ಮಂದು ದಿನಚರಿ ಅಂತೇಳಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಕಮೆಂಟ್ ಮಾಡಿದರು. ಅವರು ಕೂಡ ಯೂಟ್ಯೂಬ್ ಬ್ಲಾಗರ್ ಅಂತೆ. ಬಟ್ ಅವ್ರ ತಲೆಯಲ್ಲಿ ಯಾಕೆ ಈ ಥರ ಥಾಟ್ ಬಂತೋ ನಂಗೆ ಗೊತ್ತಿಲ್ಲ. ಏನಂತ ಕಮೆಂಟ್ ಮಾಡಿದರು ಅಂದರೆ, ಸಿಸ್ಟರ್ ನೀವು ನಿಮ್ಮ ಅಪ್ಪಾಜಿ ಅಮ್ಮನ್ನೆಲ್ಲ ಈ ಥರ ತೋರಿಸ್ತಿರಲ್ಲ ನೀವು ವಿಡಿಯೋದಲ್ಲಿ, ಅಂದರೆ ಅವ್ರಿರೋ ಜಾಗ ಆ ಥರ ಇದೆ, ಮತ್ತು ಅದನ್ನೆಲ್ಲ ಹಾಗಾಗಿ ತೋರಿಸ್ತಿರಲ್ಲ, ನಿಮಗೇನು ಅನಿಸಲ್ವಾ, ನಾಚಿಕೆ ಥರ ಏನು ಅನಿಸಲ್ವಾ, ನಿಮಗೆ ಮುಜುಗರ ಆಗಲ್ವಾ? ನೀವು ನೋಡಿದ್ರೆ ಸಿಟಿನಲ್ಲಿ ಇರ್ತೀರಾ, ಅಷ್ಟು ಇದಾಗಿರ್ತೀರಾ, ಇವ್ರನ್ನೆಲ್ಲ ಈ ಥರ ವಿಡಿಯೋ ಎಲ್ಲ ಹಾಕ್ತಿರಲ್ಲ, ನಿಮ್ಗೇನು ಅನಿಸಲ್ವಾ ಅಂತ ಕೇಳಿದರು.
ನನಗೆ ಒಂದು ಗೊತ್ತಾಗ್ತಿಲ್ಲ, ಯಾಕೆ ಆ ಥರ ನನಗೆ ಯಾಕೆ ಅನ್ನಿಸ್ಬೇಕು? ನನಗೆ ಇದ್ರಲ್ಲಿ ನಾಚಿಕೆ ಪಟ್ಕೊಳ್ಳೋವಂಥದ್ದು ಏನಿದೆ? ನಮ್ಮ ಅಪ್ಪಾಜಿ ಅಮ್ಮ ಯಾವ ಥರ ಇದ್ದಾರೋ ಅದೇ ಥರ ತಾನೇ ನಾನು ತೋರಿಸ್ಬೇಕು. ಅವ್ರು ಇಲ್ಲದೇ ಇರೋ ಥರ ಎಲ್ಲ ನಾನು ತೋರ್ಸೋಕ್ಕಾಗುತ್ತಾ? ಮತ್ತು ಅವ್ರು ಇರೋ ಜಾಗ ಆ ಥರ ಇದೆ ಅಂದರೆ ಅವ್ರು ಇರೋ ಜಾಗಕ್ಕೆ ಏನಾಗಿದೆ? ತುಂಬಾ ಚೆನ್ನಾಗಿದೆಯಲ್ಲ. ಹಳ್ಳಿಗಳ ಕಡೆ ಇನ್ಯಾವ ಥರ ಇರುತ್ತೆ ಮನೆಗಳದು? ಹೊಲ್ದತ್ರ ಮನೆ ಕಟ್ಕೊಂಡು ಇನ್ಯಾವ ಥರ ಇರುತ್ತೆ? ಆಮೇಲೆ ನಮಗೆ ಮನೆ ಇಲ್ದಂಗೆ ಏನಿಲ್ಲ, ಮನೆ ಇದೆ ನಮಗೆ ಊರಲ್ಲಿ. ನನ್ನ ಹಳೆ ವೀಡಿಯೋಗಳಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ ಮನೆ ಇದೆ. ಬಟ್ ಅವರು ಇಲ್ಲಿ ದನ ಕರು ಎಲ್ಲ ಬಿಟ್ಟು ಅಲ್ಲಿ ಹೋಗಿರೋಕ್ಕಾಗಲ್ಲ. ಅಂಥ ನಂಬಿಕಸ್ಥರು ನಮ್ಗೆ ಇನ್ಯಾರೂ ಸಿಗ್ತಿಲ್ಲ, ನೋಡ್ಕೊಳ್ಳೋವಂಥವ್ರು ಯಾರೂ ನಂಬಿಕಸ್ಥರು ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಬಿಟ್ಟು ಹೋಗೋಕ್ಕಾಗದೆ ಅವರು ಅಪ್ಪಾಜಿ ಅಮ್ಮ ಬಂದು ಇಲ್ಲಿರೋದು. ಹಾಗೆಯೇ ಅವರು ಅವ್ರು ಇಲ್ಲಿದ್ದಾರೆ ಅಂತ ನಮಗೇನು ಅದರ ನಾಚಿಕೆ ಪಟ್ಕೊಳ್ಳೋದು, ಮುಜುಗರ ಪಟ್ಕೊಳ್ಳೋದು ಏನಿಲ್ಲ. ನಾನಾಗ್ಬೋದು, ನನ್ನ ತಂಗಿ, ನಮ್ಮ ಅಣ್ಣ ಯಾರು ಅಷ್ಟೇ, ಹಾಗೆ ನನ್ನ ಹಸ್ಬೆಂಡ್ ಇರ್ಬೋದು, ನನ್ನ ತಂಗಿ ಹಸ್ಬೆಂಡ್ ಇರೋದು, ಯಾರೂ ಕೂಡ ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಮ್ಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಯಾಕಂದರೆ ಈ ವಯಸ್ಸಲ್ಲಿ ಅವರು ಕೂತ್ಕೊಂಡು ಊಟ ಮಾಡೋ ಟೈಮ್, ಇವಾಗ ಅವರು ಏನೂ ಕೆಲಸ ಮಾಡದೆ ಆರಾಮಾಗಿ ರೆಸ್ಟ್ ಮಾಡೋ ಟೈಮಲ್ಲಿ ನಾವು ಕಷ್ಟಪಟ್ಟು ದುಡಿದು ನಮ್ಮ ಊಟ ನಾವು ಮಾಡ್ತೀವಿ ಅನ್ಬೇಕಾದ್ರೆ ಅದರಲ್ಲಿ ನಾಚಿಕೆ ಪಟ್ಕೊಳ್ಳೋಕ್ಕೇನಿದೆ? ಇನ್ನೂ ಹೆಮ್ಮೆ ಪಡಬೇಕು ಅಷ್ಟೇ. ನನಗೆ ನಿಮ್ಮ ತಲೆಯಲ್ಲಿ ಆ ಥರ ಥಾಟ್ ಯಾಕೆ ಬಂತೋ ಗೊತ್ತಿಲ್ಲ. ನಾನು ರಿಪ್ಲೈ ಮಾಡೋಣ ಅಂದ್ಕೊಂಡೆ, ನೀವು ಅಷ್ಟೊತ್ತಿಗೆ ನೀವು ಕಮೆಂಟ್ ರಿಮೂವ್ ಮಾಡಿಬಿಟ್ಟಿದ್ರಿ. ಅದಕ್ಕೋಸ್ಕರ ವೀಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ನನಗೆ ನಮ್ಮ ಅಪ್ಪ ನಮ್ಮಮ್ಮ ಹೇಗಿದ್ದಾರೋ ಆಗ ತೋರ್ಸೋಕ್ಕೆ ಇಷ್ಟ. ನನಗೆ ಇಲ್ಲದೇ ಇರೋದನ್ನೆಲ್ಲ ತೋರ್ಸೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟೇ. ನನಗೆ ಇದರಲ್ಲಿ ಯಾವುದೇ ರೀತಿ ನಾಚಿಕೆ ಪಟ್ಕೊಳ್ಳೋದು, ಮುಜುಗರ ಪಟ್ಕೊಳ್ಳೋದು ಏನಿಲ್ಲ. ನನಗೆ ಇನ್ನೂ ಹೆಮ್ಮೆನೇ ಇದೆ. ಅದಾದಮೇಲೆ ಇದನ್ನು ಅವ್ರಿಗೆ ಹೇಳೋಣ ಅಂದ್ಕೊಂಡೆ. ಅವ್ರು ವೀಡಿಯೋ ನೋಡ್ತೀರಾ, ಗೊತ್ತಾಗಿರುತ್ತೆ ಅವರಿಗೆ. ಸೊ ಅದಾದಮೇಲೆ ಈಗ ನನ್ನ ಮಗಳು ನೋಡಿ ಲೆಗ್ ಪೀಸ್ ಇಟ್ಕೊಂಡಿದ್ದಾಳೆ. ಲೆಗ್ ಪೀಸ್ ಇಟ್ಕೊಂಡು ತಿಂತಾ ಇದ್ದಾಳೆ. ಎಷ್ಟು ಕೇಳಿದ್ರೂ ಕೊಡ್ತಾಯಿಲ್ಲ ವಾಪಸ್ಸು. ಅವಳು ತಿನ್ನಬೇಕು ಒಟ್ನಲ್ಲಿ ಲೆಗ್ ಪೀಸ್ನ ಚೆನ್ನಾಗಿ ತಿನ್ನಬೇಕು, ತಿನ್ನಲು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ಬಿಟ್ವಿ. ನಮ್ಮಮ್ಮ ಅಂತೂ ನನ್ನ ಮಗ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅಮ್ಮನಿಗೆ. ಅಷ್ಟು ದೊಡ್ಡವನಾಗಿದ್ರು ಅವನನ್ನು ಎತ್ಕೊಂಡೇ ಓಡಾಡ್ಸೋರು. ಅಮ್ಮಂದಿರೇ ಹಂಗಲ್ವಾ, ಮೊಮ್ಮಕ್ಳು ಕಂಡ್ರೆ. ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೆ. ಬಸ್ಸೇ ಬಂದಿಲ್ಲ. 12:15 ಡೈರೆಕ್ಟ್ 12:15ಗೆ ಡೈರೆಕ್ಟ್ ಬಸ್ ಇದೆ ಮೈಸೂರಿಗೆ ಅಂತ ಹೇಳಿದ್ರು. ಹಬ್ಬ ವೆಯ್ಟ್ ಮಾಡಿ ಸಾಕಾಗೋಯಿತು. ನಾನಂತೂ ಸುಸ್ತಾಗಿ ಅಣ್ಣನ ಹತ್ರ ಹೋಗೋದು, ಬೇಕ್ರಿ ಅಂದರೆ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಬೇಕ್ರಿ ಇರೋದ್ರಿಂದ ಅಲ್ಲಿಗೆ ಹೋಗೋದು, ಏನಾದ್ರು ತಿಂಡಿ ಇಸ್ಕೊಳ್ಳೋದು, ತಿನ್ಕೊಳ್ಳೋದು, ಓಡಾಡೋದು, ಈ ಕಡೆ ಬರೋದು, ಆ ಥರ ಮಾಡ್ತಾಯಿದ್ದೆ. ಬಿಸಿಲು ಬೇರೆ ತುಂಬ ಇತ್ತು. ಸಿಕ್ಕಾಪಟ್ಟೆ ಬಿಸಿಲಿದ್ದರಿಂದ ಸಕ್ಕ ಸುಸ್ತಾದಂಗೆ ಬೇರೆ ಆಗ್ತಾಯಿತ್ತು. ಆಮೇಲೆ ನಾವು 12:15ಗೆ ಬಂದಿದ್ದು. 12:15ಯಿಂದ 2:15 ಆಗೋಯಿತು. 2:15 ಆದರೂ ಬಸ್ಸೇ ಬಂದಿರಲಿಲ್ಲ. ಅಪ್ಪ ಸಾಕಾಗೋಯಿತು. ವೆಯ್ಟ್ ಮಾಡಿ ಬಸ್ಸಿಗೆ ವೆಯ್ಟ್ ಮಾಡೋಂಥದ್ದು ಕಷ್ಟ ಇನ್ಯಾವುದೂ ಇಲ್ಲ. ಆಮೇಲೆ ಬಸ್ ಬಂತು. ಫೈನಲಿ ಮೈಸೂರು ಬಸ್ಸೇ ಬಂತು ಡೈರೆಕ್ಟು. ಆಮೇಲೆ ಕೂತ್ಕೊಂಡೆ. ನನ್ನ ಮಗ ಬಸ್ ಹತ್ತಿದ ತಕ್ಷಣ ಮಲ್ಕೊಂಬಿಟ್ಟ. ಆಮೇಲೆ ಇಲ್ಲಿ ಬಸ್ ಇಳಿದು ಆಟೋದಲ್ಲಿ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಬರೋ ಅಷ್ಟರೊಳಗಡೆ ನಾನೊಂದು 4:15 4:15 ಆಗಿಬಿಡ್ತು. ಊಟ ಮಾಡಿರಲಿಲ್ಲ. ಹೊಟ್ಟೆ ಸಿಕ್ಕಾಬಟ್ಟೆ ಹಸಿವಾಗ್ಬಿಟ್ಟಿತ್ತು. ಆವಾಗ ನನ್ನ ಮಗನೂ ಹೊಟ್ಟೆ ಹಸಿ ಅಂತಿದ್ದ. ಅರ್ಜೆಂಟ್ಗೆ ಏನು ಮಾಡೋಕ್ಕಾಗುತ್ತೆ, ಮ್ಯಾಗಿ ಇತ್ತು ಮನೆಯಲ್ಲಿ. ಸೊ ಮ್ಯಾಗಿ ಮಾಡಿದೆ. ಎಗ್ ಹಾಕ್ಬಿಟ್ಟು ಮ್ಯಾಗಿ ಮಾಡಿಬಿಟ್ಟು ಅವನು ನನ್ನ ಮಗಂಗೆ ಸ್ವಲ್ಪ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ತಿಂದೆ. ಅಂದರೆ ತುಂಬ ಹಶ್ವಾಗಿದ್ದಾಗ ಏನಾದರೂ ಒಂದು ಸ್ವಲ್ಪ ತಿಂದರೆ ಸಮಾಧಾನ ಆಗುತ್ತಲ್ವ, ಅದಕ್ಕೋಸ್ಕರ. ಮತ್ತು ಬೇಗ ಅಡುಗೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಸಬ್ಸಿಗೆ ಸೊಪ್ಪಿತ್ತು. ಸಬ್ಸಿಗೆ ಸೊಪ್ಪು ಬೇಳೆ ಹಾಕಿ ಉಪ್ಸಾರು ಮಾಡಿಬಿಡೋಣ ಅಂತ ಅಂದ್ಕೊಂಡು ಸೊಪ್ಪು ಕಟ್ ಮಾಡ್ತಾಯಿದ್ದೆ. ನನ್ನ ಮಗ ನಾನು ಮಾಡ್ಕೊಡ್ತೀನಮ್ಮ, ನೀನು ಕಷ್ಟಪಡಬೇಡ ಅಂತ ಅಂದ. ಇದೆಲ್ಲ ನಾನೇ ಕಟ್ ಮಾಡಿದ ಸೊಪ್ಪು, ಅವ್ನ ಕೈ ಕಟ್ ಮಾಡಿಸಿಲ್ಲ. ಆಮೇಲೆ ಅವತ್ತು ಮಾರ್ಕೆಟಿಂದ ದಪ್ಪದು ಬದನೆಕಾಯಿ ಬರುತ್ತಲ್ಲ, ಅದನ್ನು ತೊಗೊಂಡು ಬಂದಿದ್ದೆ. ಗುಂಡು ಬದನೆ ಹೇಳ್ತಾರಲ್ಲ, ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ತವಾ ಫ್ರೈ ಮಾಡೋಣ ಅದನ್ನು ಅಂದ್ಕೊಂಡು. ಅದಾದಮೇಲೆ ಉಪ್ಸಾರಿಗೆ ಎಲ್ಲ ಸೊಪ್ಪೆಲ್ಲ ಕಟ್ ಮಾಡಿದ್ದಾಯಿತು. ಈಗ ಅದಕ್ಕೆ ಮಸಾಲೆ ಕೂಡ ಹಚ್ಚಿಟ್ಬಿಟ್ಟಿದ್ದೀನಿ. ಸೊ ನಾನು ಮಸಾಲೆದು ಇವತ್ತು ರೆಸಿಪಿ ಏನು ತೋರಿಸ್ತಾ ಇಲ್ಲ ನಿಮಗೆ. ಅದು ಇನ್ನೊಂದು ದಿನ ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಈ ಕಡೆ ಕಾಳು ಮತ್ತು ಕಾಳು ಬೇಯ್ತಾ ಇದೆ. ಈ ಕಡೆ ರೈಸ್ಗೂ ಇಟ್ಬಿಟ್ಟಿದ್ದೀನಿ. ಕಾಫಿ ಮಾಡ್ಕೊಂಡು ಕಾಫಿ ಕುಡ್ದಿದ್ದಾಯಿತು. ಮತ್ತು ಇಲ್ಲಿ ಸ್ವಲ್ಪ ಕಾಳೆಲ್ಲ ರುಬ್ಕೊಳ್ಳೋಕೆ ಮಾಡಿಕೊಂಡೆ. ರೈಸ್ ಕೂಡ ರೆಡಿ ಆಯಿತು. ಇವಾಗ ಪಾಪುಗೆ ಊಟ ಮಾಡಿಸ್ಬಿಡೋಣ ಅಂದ್ಕೊಂಡು ಆ ಕಾಳು ಮತ್ತು ಸೊಪ್ಪು ಬೆಂದಿತ್ತಲ್ವ, ಆ ರಸ ಎತ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಬಿಸಿ ಅನ್ನ ಹಾಕ್ಸ್ಕೊಂಡು ತಿನ್ನಿಸ್ದೆ. ಬಿಸಿ ಅನ್ನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ತಿನ್ನಿಸ್ದೆ. ನನ್ನ ಮಗಳು ತಿಂದಳು. ಆಮೇಲಿಂದ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿತ್ತು. ಹಾಗೆ ಇದನ್ನು ಏನು ಬದನೆಕಾಯಿ ಕಲಸಿಟ್ಟಿದ್ನಲ್ಲ, ಅದನ್ನು ಫ್ರೈ ಮಾಡಿಬಿಡೋಣ ಅಂತ ತವಾ ಮೇಲೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೈಡ್ ಡಿಶ್ಗಂತೂ ಸೂಪರ್ ಮಾಡಿಸ್ದಂಗಿದೆ. ಈ ರೆಸಿಪಿ ಇನ್ನೊಂದಿನ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಸಖತ್ ಚೆನ್ನಾಗಿರುತ್ತೆ. ನಾನು ಮಾಡ್ತಾಯಿರ್ತೀನಿ ಅವಾಗವಾಗ. ಈ ಸಲ ಸ್ವಲ್ಪ ದಪ್ಪು ಬದನೆಕಾಯಿ ತಂದಿದ್ದೆ. ನಾನು ನಾರ್ಮಲ್ ಬದನೆಕಾಯಿನಲ್ಲೂ ಮಾಡ್ತಿರ್ತೀನಿ. ಕಾಳು ಸೊಪ್ಪು ಬಸ್ತಿಟ್ಟಿದ್ದೀನಿ. ಹಾಗೆ ಊರಿಂದ ಅಮ್ಮ ಬೆಣ್ಣೆ ಕೊಟ್ಟಿದ್ದರು, ಬೆಣ್ಣೆ ಕಡ್ದು. ಆ್ಯಕ್ಚುಲಿ ಇನ್ನೂ ತುಂಬ ಇತ್ತು ಬೆಣ್ಣೆ, ಆಯಿತಾ. ನನ್ನ ಮಗ ಮತ್ತು ಮಗಳೇ ತಿನ್ಕೊಂಡ್ರು ಅರ್ಧ. ಮತ್ತು ಇವಾಗ ಊಟಕ್ಕೆ ಕೂಡ ಯೂಸ್ ಮಾಡ್ಕೊತಾ ಇದ್ದೀವಿ. ಫೈನಲಿ ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ಊಟ ಮಾಡ್ತಾಯಿದ್ದೀವಿ. ನನ್ನ ಹಸ್ಬೆಂಡ್ ಕೂಡ ಬಂದರು. ಉಪ್ಸಾರಿಗೆ ಬೆಣ್ಣೆ ಹಾಕ್ಕೊಂಡು ಊಟ ಮಾಡಿದ್ರೆ ಆ ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಸೊ ಊಟ ಮಾಡಿ ಮಲ್ಗೋದಷ್ಟೇ, ಏನಿಲ್ಲ. ಆ್ಯಂಡ್ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.